ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾನು ಖಾರ ಚಟ್ನಿ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಕು. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ 1-2-3 ತೊಗೊಂಡಿದ್ದೀನಿ ಟೊಮೆಟೊ. ಇದೊಂದು ಚೂರು ಫ್ರೈ ಮಾಡ್ಕೊಳ್ಳಿ. 2 ಭಾಗ ಕಟ್ ಮಾಡಿ ಇರೋದಕ್ಕೆ. ತುಂಬ ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಈ ಹೋಟ್ಲು ಸೈಡೆಲ್ಲ ಚಟ್ನಿ ಮಾಡ್ತಾರಲ್ಲ, ಅದು ಆ ಥರ ಇದು. ಅದು ಹಿಂಗೆ ಮಾಡೋದು. ಹುಣಸೆಹಣ್ಣು ಸ್ವಲ್ಪ ಒಂದಿಷ್ಟೇ ಹುಣಸೆಹಣ್ಣು ಹಾಕ್ತಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ 4-5 ಕಲರ್ ಬರುತ್ತೆ ಮತ್ತು ಖಾರನೂ ಚೆನ್ನಾಗಿರುತ್ತೆ. ಇದೊಂದು ಹಾಕಿ 5 ನಿಮಿಷ ಹೋಗಿ. ಬೆಳ್ಳುಳ್ಳಿ ಒಂದು 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಆಫ್ ಮಾಡಿ ತಣ್ಣಗಾದ್ಮೇಲೆ ರುಬ್ಕೊಂಬರಬೇಕು. ಚಟ್ನಿ ಹಿಂಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಹಿಂಗು, ಸ್ವಲ್ಪ ಹಿಂಗು, ಈ ಚಟ್ನಿ ಹಾಕ್ತಾಯಿದ್ದೀನಿ ರುಬ್ಬಿರೋದು. ಅಷ್ಟು ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಟ್ನಿ ರೆಡಿಯಾಗಿದೆ ನೋಡಿ. ಚಟ್ನಿ ರೆಡಿಯಾಗಿದೆ, ಖಾರ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ದೋಸೆ, ಇಡ್ಲಿಗಂತೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ಅಂತ ಬೆಲ್ ಬಟನ್ ಬರುತ್ತಲ್ಲ, ಅದು ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ.